ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳೊಂದಿಗೆ ಈ ದಿನದ ವಾಕ್ಯ ಭಾಗವಾಗಿ ನೋಡಿಕೊಳ್ಳುವ ಹಾಗೆ ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ಒಂದು ವಚನವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದ 18ನೇ ವಚನಗಳನ್ನು ಓದಿಕೊಳ್ಳುವಾಗ, ಆತನು ನಮ್ಮ ಮುಂದೆ ಒಂದು ನಿರೀಕ್ಷಣೆಯನ್ನಿಟ್ಟಿದ್ದಾನೆ ಎಂಬ ಅಂಶದಲ್ಲಿ ವಚನವನ್ನು ಓದಿಕೊಳ್ಳುವ ಹಾಗೆ ವಚನವು ಹೀಗೆ ಬರೆದದೆ: ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆತ್ಮೀಯ ಜೀವಿತದಲ್ಲಿ ಅಥವಾ ಈ ವಿಶ್ವಾಸ ಜೀವಿತದಲ್ಲಿ ಅಪೊಸ್ತಲನಾದ ಶ್ರೇಷ್ಠನಾದ ಪೌಲನ ಒಂದು ಉತ್ತೇಜನ ಪಡಿಸಬಹುದಾದ ವಚನ ಭಾಗವು ಪರಿಶುದ್ಧ ಸತ್ಯವೇದವನ್ನು ಓದುತ್ತಾ ಬರುತ್ತಿರುವ ಹಾಗೆ ಅಲ್ಲಿ ಅನೇಕ ವಾಗ್ದಾನಗಳನ್ನು ಓದಿಕೊಳ್ಳಬಹುದು. ಈ ವಾಗ್ದಾನಗಳು ನಮ್ಮ ಈ ಆತ್ಮೀಯ ಪ್ರಯಾಣದಲ್ಲಿ ಅನೇಕ ಬಾರಿ ಪ್ರತ್ಯೇಕವಾಗಿ ದುಃಖದಲ್ಲಿರುವಾಗಲೂ ನಿರಾಶೆಯ ಸಂದರ್ಭದಲ್ಲಿ ಇರುವಾಗಲೂ ಈ ವಾಗ್ದಾನಗಳು ಎಷ್ಟೋ ಬಾರಿ ಆಧರಿಸಿ ಸಂತೈಸಿ ಬಲಪಡಿಸಿದ ಅನುಭವಗಳನ್ನು ದಾಟಿದ್ದೇವಲ್ಲ. 2ನೇ ಕೊರಿಂಥ ಪತ್ರಿಕೆಯ 1ನೇ ಅಧ್ಯಾಯದ 20ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ: ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರತ್ಯಕ್ಷವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ ಎಂದು ಬರೆಯಲ್ಪಟ್ಟದ್ದರಲ್ಲಿಯೇ ದೇವರ ವಾಗ್ದಾನಗಳು ಖಚಿತವಾದವುಗಳು, ಭರವಸೆಯುಳ್ಳವುಗಳು, ನಂಬಲು ಅರ್ಹವಾದವುಗಳು, ಬಲಪಡಿಸುವಂತವುಗಳು, ನಡೆಸುವಂತವುಗಳು, ಹೀಗೆ ಅನೇಕ ವಿಧಾನಗಳಲ್ಲಿ ನೋಡಿಕೊಳ್ಳಬಹುದಾಗಿದೆ. ಓದಿದ ವಚನದಲ್ಲಿ ಗಮನಿಸಿದ್ದು ಮುಂದಿನ ವಚನದ ಪ್ರಾರಂಭದಲ್ಲಿ ಓದಿಕೊಳ್ಳುವ ಹಾಗೆ ದೇವರು ಸುಳ್ಳಾಡಲು ಸಾಧ್ಯವಿಲ್ಲದೆ ಇರುವುದರಿಂದ ಆತನು ಮಾಡಿದ ವಾಗ್ದಾನಗಳು ನಿತ್ಯವಾದವುಗಳೇ. ಅರಣ್ಯಕಾಂಡ ಪುಸ್ತಕದ 23ನೇ ಅಧ್ಯಾಯದ 19ನೇ ವಚನವನ್ನು ಓದುವಾಗ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಓದಿದಂಥ ವಚನಗಳಲ್ಲಿ ಗಮನಿಸುವ ಹಾಗೆ ವಚನ 13 ಮತ್ತು 14ನೇ ವಚನವನ್ನು ಓದುವಾಗ, ಕರ್ತನಾಗಿರುವ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಹೇಳುತ್ತಿರುವುದು ಒಂದು ವಾಗ್ದಾನದ ಮಾತಾಗಿ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು ಎಂದು ಹೇಳಿದನಷ್ಟೆ. ಇನ್ನು 15ನೇ ವಚನವು ಪ್ರಬೋಧಿಸುತ್ತಿರುವುದು ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹುದಿನಗಳು ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ಎಂದು ವಾಗ್ದಾನದ ನೆರವೇರಿಕೆಯನ್ನು ಸಹ ತಿಳಿಯುತ್ತೇವಲ್ಲ. ಇಲ್ಲಿ ಇಡಲ್ಪಡುವ ನಿರೀಕ್ಷೆಯು ವ್ಯರ್ಥವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ದೇವರ ಸತ್ಯವು ಮತ್ತು ನಂಬಿಕೆಯ ಅರ್ಹತೆಯು ಅಬ್ರಹಾಮನಿಗೆ ನೀಡಿದ ವಾಗ್ದಾನಕ್ಕೆ ಮಾತ್ರವೇ ಅನ್ವಯವಾಗುವುದಲ್ಲದೆ ಪರಿಶುದ್ಧ ಸತ್ಯವೇದದಲ್ಲಿ ನುಡಿಯಲ್ಪಟ್ಟಿರುವ ಆತನ ಎಲ್ಲಾ ವಾಕ್ಯಗಳಿಗೆ ಅನ್ವಯವಾಗುವಂಥದ್ದಾಗಿದೆ. ವಚನದಲ್ಲಿ ಓದುತ್ತಾ ಬಂದಿದ್ದೇವಲ್ಲ, ಆಶ್ರಯವನ್ನು ಹೊಂದಬೇಕೆಂದು. ಕೀರ್ತನೆ 18:2 ಓದಲ್ಪಡುವ ಹಾಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಈ ಆಶ್ರಯದಾತನಲ್ಲಿ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇವೆಯಲ್ಲ. 1, ದೇವರು ಮಾಡಿರುವ ವಾಗ್ದಾನವಾದ ಶ್ರೇಷ್ಠವಾದ ಸಂಗತಿಗಳು. 2, ಅದನ್ನು ದೃಢಪಡಿಸಿದ ಆತನ ಶ್ರೇಷ್ಠವಾದ ಸಮಯ. ಈಗಾಗಲೇ ಕ್ಲುಪ್ತವಾಗಿ ಇವುಗಳನ್ನು ಗಮನಿಸುತ್ತಾ ಬಂದಿರುತ್ತೇವಲ್ಲ. ಇಲ್ಲಿ ಆಶ್ರಯ ಹೊಂದುವವರು ಎಂಬುದಾಗಿ ನೋಡುವಾಗ ದೇವರಲ್ಲಿಯೇ ಸಂಪೂರ್ಣವಾದ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆದಿರುವ ವಿಶ್ವಾಸಿ ಜೀವಿತವು. ಇನ್ನು ನಿರೀಕ್ಷೆ ಎಂಬುದಾಗಿ ನೋಡುವಾಗ ದೇವರು ಕೊಟ್ಟಿರುವ ನಿತ್ಯ ಜೀವದ ನಿರೀಕ್ಷೆ ಮತ್ತು ಬಲವಾದ ಧೈರ್ಯಗೊಳ್ಳುವಿಕೆಯೂ ಎಂದು ನೋಡುವಾಗ ದೇವರ ವಾಗ್ದಾನಗಳು ಎಂದಿಗೂ ತಪ್ಪುವುದಿಲ್ಲವಷ್ಟೇ. ಈ ಮುಂಜಾನೆಯ ಶುಭ ಸಮಯದಲ್ಲಿ ಇನ್ನೊಂದು ಆವರ್ತಿ ವಾಗ್ದಾನ ಮಾಡಿದ ಆತನನ್ನು ನಂಬಿ ಭರವಸೆಯ ಜೀವಿತಗಳು ಮುಂದುವರಿಯುವಂತೆ ಆತನ ಶ್ರೇಷ್ಠವಾದ ಕೃಪೆ ಜೊತೆಗೆ ಇರುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.